ಇವತ್ತಿನ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ಇದ್ದಾರೆ. ಪ್ರಶಾಂತ್ ನಾತು ಕಾರ್ಯಕ್ರಮಕ್ಕೆ ಸ್ವಾಗತ. ವೆರಿ ಗುಡ್ ಮಾರ್ನಿಂಗ್ ಭಾವನಾ ಅವರೇ. ಇವತ್ತು ಮೊದಲಿಗೆ ಕಾರ್ಗಿಲ್ ಯುದ್ಧದಲ್ಲಿ 25 ವರ್ಷದ ಹಿಂದೆ ಮಡಿದು ಈ ದೇಶದ ರಕ್ಷಣೆಗೆ ತಮ್ಮ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಯೋಧರಿಗೂ ಒಂದು ದೊಡ್ಡ ಸಲುತ್ತು. ಈಗ ಮೊದಲ ಸ್ಟೋರಿ ನೋಡೋಣ. ಮೂಡಾ ಹಗರಣದಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆ ಪ್ಲಾನ್ ಮಾಡಿಕೊಂಡಿದೆ. ಸೋಮವಾರದಿಂದ ಪಾದಯಾತ್ರೆಗೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಬಿಜೆಪಿ ನಾಯಕರ ಪಾದಯಾತ್ರೆಗೆ ಜೆಡಿಎಸ್ ನಾಯಕರು ಕೂಡ ಬೆಂಬಲ ನೀಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಅಕ್ರಮವಾಗಿ ಸಿದ್ದರಾಮಯ್ಯ ಸೈಟ್ ಪಡೆದಿದ್ದಾರೆ. ಸಿದ್ದರಾಮಯ್ಯ ಕುಟುಂಬ ಸೈಟ್ ಪಡೆದಿದೆ ಅನ್ನೋ ಆರೋಪ. ಸಿದ್ದರಾಮಯ್ಯ ಪ್ರಭಾವ ಬೀರಿ ಪತ್ನಿ ಹೆಸರಿಗೆ ಸೈಟ್ ಪಡೆದಿರುವ ಆರೋಪ. ಬೆಂಗಳೂರಿನ ನೈಸ್ ಜಂಕ್ಷನ್ ನಿಂದ ಮೈಸೂರಿಗೆ ಪಾದಯಾತ್ರೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸದನದಲ್ಲಿ ಅಹೋರಾತ್ರಿ ಧರಣಿ ಮುಗಿತಾ ಇದ್ದಂತೆ ಮೈಸೂರಿಗೆ ಪಾದಯಾತ್ರೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ನಡೆಸೋರಿದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರು. ಪಾದಯಾತ್ರೆಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವ ವಹಿಸಿಕೊಳ್ತಾರೆ. 6 ದಿನಗಳ ಕಾಲ ಪಾದಯಾತ್ರೆ ಮಾಡೋದಕ್ಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ದಿನಕ್ಕೆ 20ರಿಂದ 30 ಕಿಲೋಮೀಟರ್ ನಡೆಯೋ ಪ್ಲಾನ್ ಮಾಡಿದ್ದಾರೆ ಬಿಜೆಪಿ ನಾಯಕರು. ಪಾದಯಾತ್ರೆಗೆ ಕೇಂದ್ರ ಬಿಜೆಪಿ ನಾಯಕರು ಚಾಲನೆ ನೀಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಪಾದಯಾತ್ರೆ ಮಾಡೋದು ಅನ್ನುವಂಥದ್ದು ತೀರ್ಮಾನ ಆಗಿದೆ. ಯಾವಾಗ ಮಾಡಬೇಕು, ಪಾದಯಾತ್ರೆಯ ಸ್ವರೂಪ ಹೇಗಿರಬೇಕು, ಸಭೆಯ ಸ್ವರೂಪ ಹೇಗಿರಬೇಕು ಅನ್ನುವ ತೀರ್ಮಾನವನ್ನು 28ನೇ ತಾರೀಕು NDA ಸಭೆ ನಡೆಸಿ ತೀರ್ಮಾನ ಮಾಡ್ತೇವೆ. ರಾಜಭವನಕ್ಕೂ ಹೋಗಬೇಕು ಅನ್ನೋ ಸಲಹೆ ಬಂದಿದೆ. ಇವತ್ತಿನ ವಿಧಾನಸಭೆ ಅಧಿವೇಶನದ ಮತ್ತೊಂದು ಸರಿ ಪ್ರಯತ್ನ ಮಾಡ್ತೀವಿ. ಆಗಲೂ ಅವರು ಒಪ್ಪದೇ ಇದ್ದರೆ ನಾವು ರಾಜಭವನಕ್ಕೂ ಹೋಗ್ತೇವೆ. ಮೈಸೂರಿನಲ್ಲಿ ಮೂಡಾ ಸಂಸ್ಥೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ 4,000 ಕೋಟಿ ಮಟ್ಟದ ಒಂದು ಭ್ರಷ್ಟಾಚಾರ ನಡೆದಿರುವಂತಹ ವಿಚಾರವನ್ನ ಏನೊಂದು ಸದನದಲ್ಲಿ ಚರ್ಚೆಗೆ ಕೈಗೆತ್ತಿಕೊಂಡಾಗ ಅವಕಾಶವನ್ನ ಮಾಡಿಕೊಡದೆ ಈ ಚರ್ಚೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂತ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಸರ್ಕಾರಕ್ಕೆ ಒತ್ತಾಯ. ಒಂದು, ಮುಖ್ಯಮಂತ್ರಿಗಳು ಈ ಒಂದು ಹಗರಣದಲ್ಲಿ ಭಾಗಿಗಳಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಒಟ್ಟಾರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋವರೆಗೂ ಈ ಹೋರಾಟ ನಡೆಸ್ತೀವಿ. ಮೈಸೂರಿಗೆ ಪಾದಯಾತ್ರೆ ಮಾಡುವುದಕ್ಕೆ ಸಿದ್ಧವಾಗ್ತಿದೆಯಾ ಸರ್? ಖಂಡಿತ ಇದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಸುಮ್ಮನೆ ಒಂದು ಈವೆಂಟ್ ತರ ಹೋಗಕ್ಕಾಗಲ್ಲ. ಇದೇನೋ ಒಂದು ಈವೆಂಟ್ ಅಲ್ಲ, ಒಂದು ರಾಜಕೀಯ ಹೋರಾಟ. ಅದಕ್ಕೆ ಆದಂತ ಬೇಕಾಗಿರುವಂತ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿ ಒಟ್ಟಾರೆ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಪಡಿಲಿಕ್ಕೆ ಬೇಕಾಗಿರುವಂತ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಕಾರ್ಯ. ಅವರ ಕಾಲದ ಏನೇನ್ ಆಗಿದೆ ಅವೆಲ್ಲ ಬಚ್ಚಿಟ್ಟಿದ್ರು. ಯಾವ ಹಗರಣ ಮಾಡಿಲ್ಲ. ಅದಕ್ಕೆಲ್ಲ ತನಿಖೆ ಆದೇಶ ಮಾಡಿದ ಮುಖ್ಯಮಂತ್ರಿ. ಏನಿದೆ, ಏನ್ ಅವ್ರ ಜಮೀನ್ ಇದ್ದಿದ್ ನಿಜ ತಾನೆ, ತಗೊಂಡಿದ್ ನಿಜ ತಾನೆ, ಅವರು ಎನ್ಕರೇಜ್ ಮಾಡ್ಕೊಂಡಿದ್ ನಿಜ ತಾನೆ. ಅದಕ್ಕೆ BD ಅವರು ಮೂಡಾ ಅವರು ಕಾರ್ಪೊರೇಷನ್ ಕೊಟ್ಟವ್ರೆ. ಏನ್ ಅವ್ಯವಹಾರ ಏನಾಗಿದೆ, ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ. ಅವರೇ ಇದಕ್ಕೆ ಪಿತಾಮಹ. ಎಲ್ಲ ಇವರೇ ಸೈಟ್ಗಳು ಹಂಚ್ಕೊಂಡಿರೋರು. ಎಲ್ಲ ಪಟ್ಟಿನ ಬಿಡುಗಡೆ ಮಾಡ್ತೀವಿ. ನೆಕ್ಸ್ಟ್ ಬಿಡ್ತೀವಿ. ಅವ್ರದ್ದು ಶುರು ಮಾಡ್ಲಿ. ಅವ್ರದ್ದು ಏನೇನ್ ಮಾಡ್ತಾರೆ ಎಲ್ಲ ಕಂಪ್ಲೀಟ್ ಬಿಡ್ತೀವಿ. ಎಲ್ಲಿ ಗಂಟ ಮಾಡ್ಲಿ. ಬಹಳ ಸಂತೋಷ, ಹೋಗ್ಲಿ. ಆದರೆ ಪಬ್ಲಿಕ್ಕಿಗೆ ದಾಖಲೆಗಳನ್ನು ಕೊಟ್ಟು ಮಾತನಾಡಿದ್ರೆ ಬೆಟರು. ಚೆನ್ನಾಗಿದೆ ವೆದರ್ ಕೂಡ ನಡೀಲಿಕ್ಕೆ. ಫಸ್ಟು ದೇವರಾಜ ಅರೆಸ್ಟ್ ಟ್ರಕ್ ಟರ್ಮಿನಲ್, ಪ್ರಜ್ವಲ್ ರೇವಣ್ಣ ಇಶ್ಯೂ ಅನ್ನ ಚರ್ಚೆ ಮಾಡೋದಿತ್ತು. ಅತಿವೃಷ್ಟಿ ಬಗ್ಗೆ ಇತ್ತು. ಮತ್ತೆ ನಿಮ್ಮ ED ಅರೆಸ್ಟ್ಗಳ ಬಗ್ಗೆ ಇತ್ತು. ಇವೆಲ್ಲಾನು ಕೂಡ ಚರ್ಚೆ ಮಾಡೋದು ಬಿಟ್ಟು, ಇಲ್ಲ ನಮಗೆ ಇವು 4 ಚರ್ಚೆ ಆಗೋದು ಬೇಡ, ಇದೇ ಚರ್ಚೆ ಆಗಬೇಕು ಅಂತ ಇವತ್ತು ಹಠ ಹಿಡ್ದಿದಾರಲ್ಲ. ಯಾವುದಾದ್ರೂ ದಾಖಲೆ ನಿಮ್ಮ ಮುಂದೆ ಏನೋ ಕೊಟ್ಟಿದ್ದೀರಾ ಹೇಳಿ? ಕೊಡಲಿ. ಏನೇನು ಪತ್ರಿಕೆನಲ್ಲಿ ಬಂದಿದೆ, ನಿಮ್ಮ ಮುಖಾಂತರ ಬಂದಿದೆ, ಅದಕ್ಕೆ ಸೂಕ್ತವಾದಂಥ ದಾಖಲೆಗಳು ಕೊಡಲಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ, ಅಲ್ಲೇ ಕೊಡ್ಬೋದಲ್ಲ. ಯಾರು ಬೇಡ ಅಂದಿದ್ದಾರೆ? 5 ವರ್ಷದಲ್ಲಿ ಸುಮಾರು 6,000 ಸೈಟ್ ಈ ಥರ ಬಿಜೆಪಿಯವರು ಬೇರೆ ಬೇರೆಯವರಿಗೆಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ಕೂಡ ತನಿಖೆ ಆಗಬೇಕು ಅಂತ ನಾವು ಹೇಳ್ತಾ ಇರೋದಷ್ಟೇ. ಬಿಜೆಪಿಯವರು ಭ್ರಷ್ಟರು. ಪಾದಯಾತ್ರೆ ಮಾಡಕ್ಕೆ ಇವ್ರ ಕೈಯಲ್ಲಿ ಎಲ್ಲಾಗುತ್ತೆ. ನಾವು ಕಾಂಗ್ರೆಸ್ನವರು ಗಟ್ಟಿಮುಟ್ಟಿಯಾಗಿ ಕಷ್ಟಪಟ್ಟು ಬೆಳೆದಿರೋರು. ನಾವು 300 ಕಿಲೋಮೀಟರ್ 400 ಕಿಲೋಮೀಟರ್ ನಡೀತೀವಿ. ಈಗ ರಾಹುಲ್ ಗಾಂಧಿ 1000 ಕಿಲೋಮೀಟರ್ ನಡೆದ್ರು. ನೋಡೋಣ ಬಿಜೆಪಿ ಯಾರು ನಡೆದು ಬಿಡ್ಲಿ 100 ಕಿಲೋಮೀಟರ್ 10 ಕಿಲೋಮೀಟರ್ ಹೋಗೋಷ್ಟರಲ್ಲೇ ಬಿದ್ದೋಗ್ಬಿಡ್ತಾರೆ ಇವರು. ಒಂದು ಕಡೆ ಬಿಜೆಪಿ ನಾಯಕರು ಪಾದಯಾತ್ರೆಗೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಕೌಂಟರ್ ಪಾದಯಾತ್ರೆಗೆ ಪ್ಲಾನ್ ಮಾಡ್ಕೊಳ್ತಾ ಇದೆ. ಬಿಜೆಪಿ ಹಗರಣಗಳ ತನಿಖೆಗೆ ಆಗ್ರಹಿಸಿ ಕಾಂಗ್ರೆಸ್ನಿಂದಲೂ ಪಾದಯಾತ್ರೆ. ಬೆಂಗಳೂರಿಗೆ ಪಾದಯಾತ್ರೆಗೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಬೆಂಗಳೂರಿನಿಂದ ಮೈಸೂರಿಗೆ
ಬಿಜೆಪಿ ಹೊರಡ್ತಾ ಇದೆ. ಮೈಸೂರಿನಿಂದ ಬೆಂಗಳೂರಿಗೆ ಕಾಂಗ್ರೆಸ್ ಬರ್ತಾ ಇದೆ. ಮೈಸೂರು ಜಿಲ್ಲಾ ಕಾಂಗ್ರೆಸ್ ನಾಯಕರು ಕೌಂಟರ್ ಪಾದಯಾತ್ರೆ ಕೈಗೊಳ್ಳೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯಗೆ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ನಾಯಕರು. ಬಿಜೆಪಿ ಸರ್ಕಾರ ಇದ್ದಾಗ ಏನೇನು ಹಗರಣಗಳು ನಡೆದಿದ್ವೋ ಆ ಹಗರಣಗಳ ಪಟ್ಟಿ ಮಾಡಿಕೊಂಡಿದೆ ಕಾಂಗ್ರೆಸ್. ಬಿಜೆಪಿ ಕಾಲದ ಹಗರಣಗಳ ತನಿಖೆಗೆ ಆಗ್ರಹಿಸಿ ಪಾದಯಾತ್ರೆಗೆ ಪ್ಲಾನ್ ಮಾಡಿಕೊಂಡಿದ್ದು, ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಸಾಹಿತಿಗಳು, ಪ್ರಗತಿಪರರು ಭಾಗಿಯಾಗ್ತಾರೆ. ಇಪ್ಪತ್ತೊಂಬತ್ತನೇ ತಾರೀಕಿನೇ ಮೈಸೂರಿಂದ ಬೆಂಗಳೂರು ಚಲೋ ಮಾಡ್ತಾ ಇದ್ದೀವಿ. ಸುಮಾರು 10,000 ಜನ ಇಲ್ಲಿ ಸೇರಿ ಇಲ್ಲಿಂದ ಹೊರಡುವಂಥದ್ದು. ನಮ್ಮ ಉದ್ದೇಶ ಇಷ್ಟೇ. ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಸುಮಾರು 20 ಪ್ರಮುಖವಾದ ಹಗರಣಗಳು ನಡೆದಿದ್ದಾವೆ. ಆ ಹಗರಣ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಚಾರ್ಜ್ ಶೀಟನ್ನು ಮೊನ್ನೆ ಬಿಡುಗಡೆ ಮಾಡಿದ್ದಾರೆ, ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ತನಿಖೆ ಆಗಬೇಕು. ನಾವು ಪಕ್ಷದ ವತಿಯಿಂದ ಮಾಡ್ತಾ ಇಲ್ಲ. ಸಾರ್ವಜನಿಕರು, ಪ್ರಗತಿಪರರು, ರೈತ ಸಂಘಟನೆಗಳು, ಕನ್ನಡ ಚಳವಳಿ ಮುಖಂಡರುಗಳು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇದಕ್ಕೆ ಸೇರುವಂಥದ್ದಕ್ಕೆ ಅವಕಾಶ ಇದೆ. ಅವರು ಬರ್ಬೋದು. ಎಲ್ಲರ ಮುಂದಾಳತ್ವ. ನಾವು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಚಳವಳಿ ಅಲ್ಲ ಇದು. ಮುಖ್ಯಮಂತ್ರಿಗಳ ವಿರುದ್ಧ ಸುಮ್ಮನೆ ಆರೋಪ ಮಾಡ್ತಿರುವಂಥ ವಿಚಾರದಲ್ಲಿ ಏನು ಉರುಳಿಲ್ಲದಿದ್ರು ಸುಮ್ಮನೆ ಮೆಸಿ ಬೆಳೆಯುವಂಥ ಕೆಲಸವನ್ನು ಏನು ಬಿ ಜೆ ಪಿಯವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದರೆ ಈ ನಿಜವಾದ ಹಗರಣಗಳಾಗಿರುವಂಥದ್ರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ಮುಖ್ಯಮಂತ್ರಿಗಳನ್ನ ನಾವೇ ಕೇಳುವಂಥದ್ದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು. ಸೋದರ ಮಾವ ಅಂದರೆ ಯಡಿಯೂರಪ್ಪನವ್ರ ತಂಗಿ ಮಗ ಸೈಟ್ ಹೆಂಗೆ ತಗೊಂಡ್ರು, ಪರ್ಯಾಯವಾಗಿ ತಗೊಂಡಿದ್ದಾರೆ. ಅವ್ರು ಲ್ಯಾಂಡ್ ಲೂಸರ್ ಸೈಟಲ್ಲಿ ತಗೊಂಡಿದ್ದಾರೆ. ಅವರು ಕುಮಾರಸ್ವಾಮಿ ಅವರು ಸೈಟ್ನ ಹೆಂಗೆ ತಗೊಂಡಿದ್ದಾರೆ, ಎಷ್ಟು ಸೈಟ್ನ ಇಲ್ಲಿ ಮೂಡದಲ್ಲಿ ತಗೊಂಡಿರುವಂಥದ್ದು ಅವೆಲ್ಲ ದಾಖಲೆಗಳಿದ್ದಾವೆ. ಅವು ಹಗರಣ. ಅದ್ರ ಬಗ್ಗೆ ತನಿಖೆ ಆಗಬೇಕು. ಪರ್ಯಾಯವಾಗಿ ಕೊಟ್ಟಿರುವಂಥ ಸೈಟ್ಗಳನ್ನು ನೀವು ಹಗರಣ ಅಂತ ಹೇಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಹಗರಣಗಳ ಪಟ್ಟಿಗಳಿದ್ದಾವೆ. ಒಂದು 20 ಪ್ರಮುಖವಾದ ಹಗರಣಗಳಿದ್ದಾವೆ. ಸುಮಾರು 1,500-2,000 ಕೋಟಿ ಎಷ್ಟು ನುಂಗಿದ್ದಾರೆ ಇವರು ಬಿ ಜೆ ಪಿಯವರು. ತನಿಖೆ ಆಗಬೇಕು, ಅದು ರಿಕವರಿ ಆಗಬೇಕು ಅನ್ನುವಂಥದ್ದು ಒಂದು. ಆಮೇಲೆ ಇಲ್ಲಿಂದ ನಾವು ಇದೇ ಮೂಡಾಯಿಂದನೇ ಹೊರಡ್ತೀವಿ. ಮೂಡಾಯಿಂದ ಹೊರಡ್ತೀವಿ. ದಾರಿ ಉದ್ದಕ್ಕೂ 120 ಕಿಲೋಮೀಟ್ರು ನಾವು 4-5 ದಿವಸ ಹಮ್ಮಿಕೊಂಡಿದ್ದೀವಿ. ಅಲ್ಲಲ್ಲೇ ಜನಗಳಿಗೂ ನಾವು ಆಹ್ವಾನ ಕೊಡ್ತೀವಿ, ದಯಮಾಡಿ ನಮ್ಮ ಜೊತೆ ಸೇರ್ಕೊಳ್ಳಿ ಅಂತ. ಶ್ರೀರಂಗಪಟ್ಟಣ, ಮದ್ದು. ದೆಹಲಿಯಲ್ಲೂ ಪ್ರತಿಧ್ವನಿಸುತ್ತೆ ಮೂಡ ವಾಲ್ಮೀಕಿ ಹಗರಣ. ಬಿಜೆಪಿ ಸಂಸದರು ಸಂಸತ್ ಭವನದ ಆವರಣದಲ್ಲಿ ಪ್ರತಿಭಟನೆ ಮಾಡೋರಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಬಿಜೆಪಿ ಜೆಡಿಎಸ್ ಸಂಸದರು ಪ್ರತಿಭಟನೆ ಮಾಡೋರಿದ್ದಾರೆ. ಸಂಸತ್ ಭವನದ ಆವರಣದಲ್ಲಿ ಈ ಪ್ರತಿಭಟನೆ ನಡೆಯುತ್ತೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಜೆಡಿಎಸ್ ಸಂಸದರು ಭಾಗಿಯಾಗ್ತಾರೆ. ದೆಹಲಿಯಲ್ಲೂ ರಾಜ್ಯದ ಹಗರಣ ಗಮನ ಸೆಳೆಯೋದಕ್ಕೆ ನಿರ್ಧರಿಸಿದ್ದಾರೆ. ಪ್ರಶಾಂತ್, ವಾಲ್ಮೀಕಿ ಹಗರಣ ಈಗ ದೊಡ್ಡ ಮಟ್ಟಕ್ಕೆ ಉರುಳಾಗಿ ಪರಿಣಮಿಸ್ತಾ ಇದೆ. ಅದರಲ್ಲೂ ಸಿಎಂ ಕುಟುಂಬದ ಹೆಸರೇ ಜೋರಾಗಿ ಇರೋದ್ರಿಂದ ಇದು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತದೆ ಆ್ಯಂಡ್ ದೆಹಲಿ ಅಂಗಳಕ್ಕೂ ಹೋಗ್ತಾ ಇದೆ. ನೋಡಿ, ಇವತ್ತು ಬೆಳಿಗ್ಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಂಸದರು ಸಂಸತ್ ಭವನದ ಆವರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಡ ಹಗರಣ ಪ್ರಕರಣವನ್ನು ತೆಗೆದುಕೊಂಡು ಪ್ರತಿಭಟನೆ ಮಾಡಲಿದ್ದಾರೆ. ಅದರ ಅರ್ಥ ನ್ಯಾಷನಲ್ ಮೀಡಿಯಾ ಕವರೇಜ್ ಸಿಗಲಿ ಇದಕ್ಕೆ ಅನ್ನೋದು. ನಿನ್ನೆ ಸಂಜೆಯಿಂದಲೇ ನಾನು ನೋಡ್ತಾ ಇದ್ದೆ, ದ ಕರಪ್ಷನ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅನ್ನುವ ರೀತಿಯಲ್ಲಿ ಕರ್ನಾಟಕವನ್ನು ಕೆಲವು ನ್ಯಾಷನಲ್ ಮೀಡಿಯಾಗಳು ಬಿಂಬಿಸ್ತಾ ಇವೆ. ಅದರ ಅರ್ಥ ಸ್ಪಷ್ಟ. ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಕರ್ನಾಟಕದ ಕಾಂಗ್ರೆಸ್ಗೆ ಒಂದು ಕಳಂಕವನ್ನು ನಿಶ್ಚಿತವಾಗಿ ತಂದಿಡ್ತಾ ಇದೆ. ಇದೆಲ್ಲದರ ಮಧ್ಯೆ ನಿನ್ನೆ ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು, ದೇವೇಗೌಡರು ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗಿರೋದು. ದೇವೇಗೌಡರು ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗೋದು ಸುಮ್ಮನೆ ಏನು ಭೇಟಿಯಾಗಲ್ಲ, ಚಹಾ ಕುಡಿಲಿಕ್ಕೆ ಏನು ಭೇಟಿಯಾಗಲ್ಲ. ಸ್ಪೆಸಿಫಿಕ್ ರೀಸನ್ಸ್. ನನಗನ್ಸುತ್ತೆ ಸಿದ್ದರಾಮಯ್ಯನವರ ಮೂಡ ಹಗರಣ ಏನಿದೆ, ಸಿದ್ದರಾಮಯ್ಯನವರ ಪತ್ನಿಯ ಹೆಸರು ಕೇಳಿ ಬರ್ತಾ ಇದೆ. ಆ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ಪಾದಯಾತ್ರೆ ನಡೀತಾ ಇವೆ, ಡೆಸಿಬಲ್ ಲೆವೆಲನ್ನು ಜಾಸ್ತಿ ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಎಲ್ಲೋ ಒಂದು ಕಡೆಯಿಂದ ಕೇಂದ್ರ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶಿಸಬೇಕು ಅನ್ನುವ ಪ್ರಯತ್ನ ನಡೀತಿದೆಯಾ ಅಂತಕ್ಕಂಥದ್ದು ದೇವೇಗೌಡರು ಮತ್ತು ನರೇಂದ್ರ ಮೋದಿಯವರ ಭೇಟಿಯಿಂದ ಸ್ಪಷ್ಟವಾಗಿ ಆ ಪ್ರಶ್ನೆ ಉದ್ಭವವಾಗುತ್ತೆ. ಕಾಂಗ್ರೆಸ್ಗೂ ಕೂಡ ಆತಂಕ ಇದೆ. ಇನ್ನೊಂದು ಕಡೆ ಬಿ ಜೆ ಪಿಯ ರಾಜ್ಯ ನಾಯಕರು ಪಾದಯಾತ್ರೆ ನಡೆಸ್ತಾ ಇದ್ದಾರೆ. ಆದರೆ ನನಗೊಂದು ಅನಿಸಿರ್ತಕ್ಕಂಥದ್ದು, ನೋಡಿ,
ಪಾಲಿಟಿಕ್ಸ್ ಆಲ್ವೇಸ್ ವಿಲ್ ಪ್ಲೇ ಅಟ್ ಇಟ್ಸ್ ಓನ್ ಟೈಮ್. ಅದರ ಬಗ್ಗೆ ಈಗ ನೋಡಿ, ಕಾಂಗ್ರೆಸ್ನವ್ರು ಪಾದಯಾತ್ರೆ ಮೈಸೂರಿಂದ ಬೆಂಗಳೂರು ನಡೆಸ್ತಾ ಇದ್ದಾರೆ. ಪ್ರತಿಯೊಬ್ಬನಿಗೂ ಆ ಪ್ರಿವಿಲೇಜ್ ಇದೆ. ನೀವು ಎಲ್ಲಿಂದ ಬೇಕಾದಲ್ಲಿ ಪಾದಯಾತ್ರೆ ಮಾಡಿ, ಪ್ರತಿಭಟನೆ ಮಾಡಿ, ನಿಮ್ಮ ವಿಷಯವನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡಿ. ಆದರೆ ರಾಜ್ಯ ಸರ್ಕಾರ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಅವಕಾಶವನ್ನು ನೀಡಿತು. ಆದರೆ ವೆನ್ ಇಟ್ ಕಮ್ಸ್ ಟು ಮೂಡಾ ಹಗರಣ, ಅದರಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯ ವಿರುದ್ಧ ಇರತಕ್ಕಂಥ ಆರೋಪ ಅದು ಒಂದು ಆರೋಪ ಮಾತ್ರ. ಅದರಲ್ಲಿ 4,000 ಕೋಟಿಯ ಹಗರಣ ಅಲ್ಲಿನ ಮೂಡಾದಿಂದ ನಡೆದಿದೆ. ಸ್ವತಃ ರಾಜ್ಯ ಸರ್ಕಾರ ಇದನ್ನು ಒಪ್ಪಿಕೊಂಡು ಮೊದಲು IAS ಅಧಿಕಾರಿಗಳ ಒಂದು ತನಿಖಾ ಸಮಿತಿ ರಚಿಸಿತು. ನಾಳೆ ಸದನ ಇದೆ ಅಂದಾಗ ಇವತ್ತು ರಾತ್ರೋರಾತ್ರಿ ಒಬ್ಬ ನಿವೃತ್ತ ನ್ಯಾಯಾಧೀಶರ ಏಕಸದಸ್ಯ ಆಯೋಗವನ್ನು ರಚಿಸ್ತು, ಕಮಿಷನ್ ಮಾಡ್ತು. ಆ ಕಮಿಷನ್ ರಿಪೋರ್ಟ್ ಕೊಡಬೇಕು ಅಂತಕ್ಕಂಥದ್ದು. ನೋಡಿ, ಈ ಕಮಿಷನ್ಗಳು, ಈ ನ್ಯಾಯಾಂಗ ತನಿಖೆಯ ಕಮಿಷನ್ಗಳಿವೆಲ್ಲ, ಇವು ರಿಪೋರ್ಟ್ ಕೊಟ್ಟು ಎಷ್ಟು ರಿಪೋರ್ಟ್ ಕೊಟ್ಟಿವೆ? ಯಾವುದರಲ್ಲೂ ಒಂದರಲ್ಲಾದರೂ ಸರ್ಕಾರ ಕ್ರಮ ತೆಗೆದುಕೊಂಡಿದೆಯಾ? ಅದು ಹೋಗಿ ರಿಪೋರ್ಟ್ ಕೊಡೋದು ಯಾರಿಗೆ? ಮತ್ತೆ ಮುಖ್ಯಮಂತ್ರಿಗಳಿಗೆ ಕೊಡೋದು. ಸದನದಲ್ಲಿ ಏನು ಮಾಡ್ತು ಸರ್ಕಾರ? ವಾಲ್ಮೀಕಿ ನಿಗಮದ ಹಗರಣ ಚರ್ಚೆಗೆ ಅವಕಾಶ ಕೊಟ್ಟು ಮೂಡಾ ಹಗರಣದ ಚರ್ಚೆಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದನ್ನು ವಿಪಕ್ಷಗಳು ಪಟ್ಟು ಹಿಡಿತಾ ಇದ್ದಂತೆ ಆಡಳಿತ ಪಕ್ಷ ಹೇಳ್ತು, ಇಲ್ಲ ಏಕಸದಸ್ಯ ಒಂದು ಕಮಿಷನ್ ನಾವು ರಚಿಸಿದ್ದೀವಿ, ಆ ಕಮಿಷನ್ ರಚನೆ ಆದಾಗ ಚರ್ಚೆ ಮಾಡಲಿಕ್ಕೆ ಬರಲ್ಲ ನಿಯಮದ ಅಡಿಯಲ್ಲಿ ಅಂತಕ್ಕಂಥದ್ದು. ಅಂದರೆ ನೀವು ಸದನದ ಮುನ್ನಾದಿನ ಕಮಿಷನ್ ರಚಿಸಿದ್ದೇ ಸದನದಲ್ಲಿ ಚರ್ಚೆ ಆಗದೇ ಇರಲಿ ಎನ್ನುವ ಕಾರಣಕ್ಕೋಸ್ಕರ. ಇದು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಟಿಂಟ್ ಆಫ್ ಬ್ಲ್ಯಾಕ್ ಡಾಟನ್ನು ನಿಶ್ಚಿತವಾಗಿ ಹಚ್ಚುತ್ತೆ. ಯಾಕಂತಂದರೆ ನೀವು ಚರ್ಚೆಯಿಂದ ಯಾಕೆ ಓಡೋಗ್ತಾ ಇದ್ದೀರಿ? ಯಾಕಂದರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಪ್ರಕರಣ ಅಲ್ಲ. ಈಗ ಮುಖ್ಯಮಂತ್ರಿಗಳ ಪತ್ನಿ, ನೋಡಿ, ಯಾರೂ ಕೂಡ ಇದರಲ್ಲಿ ಇಲ್ಲ ಬಹಳ ಏನೋ ದೊಡ್ಡ ಅವ್ಯವಹಾರ ನಡೆದು ಬಿಟ್ಟಿದೆ, ಆದರೆ ಕೆಲ ಸಂದೇಹಾಸ್ಪದ ಪ್ರಶ್ನೆಗಳಿವೆ. ಹೌದು, ಆ ಪ್ರಶ್ನೆಗಳನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ, ಒಂದು ಸದನದಲ್ಲಿ ಚರ್ಚೆ, ಎರಡನೇದು ತನಿಖೆ, ಅದು ಪಾರದರ್ಶಕವಾಗಿ ನಡೆಯುತ್ತಾ ಅಂತಕ್ಕಂಥ ಪ್ರಶ್ನೆ ಕೂಡ ಇದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಏನಾಯಿತು? ಅಧಿಕಾರಿಗಳ ಬಂಧನ ಆಯಿತು, ಅದಾದಮೇಲೆ ಏಕಾಏಕಿ ಕಾಂಗ್ರೆಸ್ ತನ್ನ ಸ್ವರವನ್ನು ಮೇಲ್ಗಡೆ ತೆಗೆದುಕೊಂಡು ಹೋಯಿತು. ಇಲ್ಲ ಅಧಿಕಾರಿಗಳು ಮಾತ್ರ ಇದರಲ್ಲಿ ಭಾಗಿದಾರರು, ರಾಜಕಾರಣಿಗಳ ಪಾತ್ರವೇ ಇಲ್ಲ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದರು. ಸ್ವತಃ ಮುಖ್ಯಮಂತ್ರಿಗಳು ಮಂತ್ರಿಗೆ ಕ್ಲೀನ್ ಚಿಟ್ಟನ್ನು ಸದನದಲ್ಲಿ ಹಿಡಿದರು. ಇನ್ನೊಂದು ಕಡೆ ಇಡಿ ಈ ಪ್ರಕರಣದಲ್ಲಿ ವಿಚಾರಣೆ ನಡೆಸ್ತಾ ಇದೆ ಅನ್ನೋ ಕಾರಣಕ್ಕೆ ಇಡಿ ಇಬ್ಬರು ಆಫೀಸರ್ಸ್ ಮೇಲೆ FIR ದಾಖಲಾಯಿತು. ನಂತರ ಹೈಕೋರ್ಟ್ ಅದನ್ನು ಸ್ಟೇ ಕೊಡ್ತು. ಅಂದರೆ ಭ್ರಷ್ಟಾಚಾರದ ಪ್ರಕರಣದ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರ ಪಾರದರ್ಶಕವಾಗಿ ನಡೆದುಕೊಳ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆಯನ್ನು ಜನ ನೋಡ್ತಾರೆ. ಬಟ್ ಹಿಂಗಿದ್ದೊಂದು ನಿರೀಕ್ಷೆ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಖಂಡಿತ ಇರಲಿಲ್ಲ ಅಂತ ಅನ್ಸುತ್ತೆ. ಯಾಕಂದರೆ 2013 ಮತ್ತು 2018 ಅವಧಿಯಲ್ಲಿದೆಯಲ್ಲ ಪ್ರಶಾಂತ್, ಒಂದು ಬೆಸ್ಟ್ ಆಡಳಿತವನ್ನು ಸಿದ್ದರಾಮಯ್ಯ ನೀಡಿದ್ರು. ಅದರ ಹೆಗ್ಗಳಿಕೆನೂ ಅವರಿಗಿದೆ. ಒಂದಷ್ಟು ಯೋಜನೆಗಳು, ರಿಸಲ್ಟ್ ಏನು ಬಂತು 2018ರದು, ದಟ್ ಈಸ್ ಡಿಫ್ರೆಂಟ್. ಬಟ್ ಅವರ ಆಡಳಿತದ ಬಗ್ಗೆ ಜನರ ಮೆಚ್ಚುಗೆ ಖಂಡಿತ ಇತ್ತು. ಬಟ್ ಈ ಬಾರಿ ಒಂದೂವರೆ ವರ್ಷದ ಒಳಗೇನೆ ದೊಡ್ಡ ಪ್ರಕರಣಗಳು ಹೊರಗೆ ಬಂದಿರೋದು, ಸದನದಲ್ಲಿ ಅದರ ಬಗ್ಗೆ ಮಾತಾಡಂಗಿಲ್ಲ, ಪ್ರೊಟೆಸ್ಟ್ ಮಾಡಂಗಿಲ್ಲ. ಕಳೆದ ಬಾರಿ ಮೈಸೂರು ಮುತ್ತಿಗೆ ಹಾಕಬೇಕು ಅಂತ ಹೋದಾಗ ಅಲ್ಲಲ್ಲೇ ಆ ನಾಯಕರ ಮನೆಗಳಿಗೆ ಹೋಗಿ ಅಲ್ಲಿಂದಲೇ ಕರ್ಕೊಂಡು ಹೋಗಿದ್ದು, ಅಥವಾ ಹೋಗೋದಕ್ಕೆ ಬಿಡದೇ ಇರೋದು. ದೀಸ್ ಆರ್ ಆಲ್ ಥಿಂಗ್ಸ್ ಅಲ್ಲ, ಸಮಥಿಂಗ್ ಇಸ್ ಫಿಶಿ ಅನ್ನೋದನ್ನ ಜನರಿಗೆ ತೋರಿಸಿ. ಮೇಲ್ನೋಟಕ್ಕೆ ಸರ್ಕಾರ ಏನನ್ನೋ ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.